ಅಯ್ಯೋ ದೇವ್ರೆ, ನನ್ನ ಮಗನ ಯಾಕೆ ಈ ಸ್ಥಿತಿಗೆ ತಂದೆ ಅಂತ ಹೇಳಿ ದೇವರ ಮುಂದೆ ಕುಳಿತುಕೊಂಡು ಭವಾನಿ ರೇವಣ್ಣ ಕಣ್ಣೀರು ಹಾಕ್ತಿದ್ದಾರಂತೆ ನೋಡಿ. ಈಗ ಅಂದರೆ ಮುಂಚೆನೇ ಈ ಬಗ್ಗೆ ಯೋಚನೆ ಮಾಡಿದಿದ್ರೆ ಈ ಪರಿಸ್ಥಿತಿ ತನ್ನ ಮಗನಿಗೆ ಬರ್ತಾ ಇರಲಿಲ್ಲ ಅಲ್ವಾ? ಅಂದರೆ ತಾಯಿಯಾಗಿ ಒಂದು ಸರಿದಾರಿಗೆ ಆಕೆ ತರಬಹುದಿತ್ತು. ಈಗ ಕಣ್ಣೀರು ಹಾಕಿದರೆ ಏನು ಪ್ರಯೋಜನ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಅಯ್ಯೋ ದೇವ್ರೆ, ನನ್ನ ಮಗನನ್ನು ಯಾಕೆ ಈ ಪರಿಸ್ಥಿತಿಗೆ ತಂದೆ, ಈ ಸ್ಥಿತಿಗೆ ಯಾಕೆ ತಂದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ದೇವರ ಮುಂದೆ ಕುಳಿತು ಭವಾನಿ ರೇವಣ್ಣ ಕಣ್ಣೀರು ಹಾಕ್ತಿದ್ದಾರಂತೆ ನೋಡಿ. ಮಾವಿನಕೆರೆ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆನ ಸಲ್ಲಿಸಿದ್ದಾರೆ. ವೇಳೆ ದೇವರ ಮುಂದೆ ಕುಳಿತು ಭವಾನಿ ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ. ದೇವರಿಗೆ ಕೈ ಮುಗಿಯುತ್ತಲೇ ಏನೋ ಗದ್ಗದಿತರಾಗಿ ಭವಾನಿ ರೇವಣ್ಣ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. ಮಗನನ್ನ ನೆನೆದು ಕಣ್ಣೀರು ಹಾಕಿದ್ರ ಭವಾನಿ ರೇವಣ್ಣ ಅಂತ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ರಂಗನಾಥ ಸ್ವಾಮಿ ದೇವಸ್ಥಾನ. ದೇವರ ಮುಂದೆ ಕಣ್ಣೀರು ಹಾಕಿಕೊಂಡೇ ಕುಳಿತಿದ್ದಾರೆ ಭವಾನಿ ರೇವಣ್ಣ. ಇಂದು ಶ್ರಾವಣ ಶನಿವಾರ ಇರುವಂತಹ ಹಿನ್ನೆಲೆ ದೇವರಿಗೆ ವಿಶೇಷ ಪೂಜೆನ ಸಲ್ಲಿಸಿದ್ದಾರೆ. ಮಾವಿನಕೆರೆ ರಂಗನಾಥನಿಗೆ ರೇವಣ್ಣ ಕುಟುಂಬ ವಿಶೇಷ ಪೂಜೆನ ಸಲ್ಲಿಸಿರುವಂಥದ್ದು. ಅಲ್ಲಿ ದೇವರ ಮುಂದೆ ಕುಳಿತು ಭವಾನಿ ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ. ಅಯ್ಯೋ ದೇವರೇ, ಯಾಕಪ್ಪ ನನ್ನ ಮಗನ ಈ ಸ್ಥಿತಿ ತಂದೆ ಅಂತ ಹೇಳಿ ಕಣ್ಣೀರನ್ನ ಹಾಕಿದ್ದಾರೆ ನೋಡಿ. ಈಗ ಕಣ್ಣೀರು ಹಾಕುವಂತಹ ಬದಲು ಮಗ ಏನು ಮಾಡ್ತಾ ಇದ್ದಾನೆ, ಏನು ಆಗ್ತಾ ಇದೆ, ಇದೆಲ್ಲವನ್ನ ಭವಾನಿ ರೇವಣ್ಣ ಗಮನಿಸಿದ್ರೆ ಇವತ್ತು ಪ್ರಜ್ವಲ್ ರೇವಣ್ಣಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಇದು ಸಹಜವಾಗಿಯೇ ಎಲ್ಲರಲ್ಲೂ ಬರುವಂತಹ ಒಂದು ಏನು ಗಮನ ಹರಿಸಬೇಕಾದಂತಹ ವಿಚಾರ. ಅಂದರೆ ತಾಯಿಯಾದವಳು ಮಗ ಏನು ಮಾಡ್ತಿದ್ದಾನೆ, ಈ ರೀತಿಯೆಲ್ಲ ಇಷ್ಟೊಂದು ವಿಡಿಯೋಗಳೆಲ್ಲ ಇಟ್ಕೊಂಡಿದ್ರಲ್ವಾ, ಇದು ಸಹಜವಾಗಿಯೇ ಮೂಡುವಂಥ ಪ್ರಶ್ನೆ. ತಾಯಿಯಾದವಳು ನಿಂತು ಅವಳು ಏನು ಮಾಡ್ತಿದ್ದಾನೆ ಮಗ ಅಂತ ಒಂದು ಸಲ ಯೋಚನೆ ಮಾಡಿದರೆ ಅಥವಾ ಗಮನ ಹರಿಸಿದಿದ್ರೆ ಇವತ್ತು ಪ್ರಜ್ವಲ್ ರೇವಣ್ಣಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇಲ್ಲಿ ಭವಾನಿ ರೇವಣ್ಣ ಕಣ್ಣೀರು ಹಾಕುವಂತಹ ಪರಿಸ್ಥಿತಿಯೂ ಕೂಡ ಬರ್ತಿರ್ಲಿಲ್ಲ. ತಾಯಿಗೆ ಹೆಗ್ನನು ಮುದ್ದು ಅಂತಾರಲ್ಲ, ಅದೇ ರೀತಿ ಆಯ್ತಿದು. ಖಂಡಿತ ಹೌದು. ದೇವರ ಮುಂದೆ ಕೂತ್ಕೊಂಡು ನನ್ನ ಮಗನಿಗೆ ಯಾಕಪ್ಪ ಈ ಪರಿಸ್ಥಿತಿ ತಂದೆ ಅಂತ ಹೇಳಿ ಈಗ ಕಣ್ಣೀರು ಹಾಕ್ತಿದ್ದಾರೆ. ಪ್ರಯೋಜನ ಇಲ್ಲ. ಈಗ ಮುಂಚೆನೆ ಎಚ್ಚೆತ್ತುಕೊಂಡಿದ್ದಿದ್ರೆ ಈ ಪರಿಸ್ಥಿತಿ ನಿಜವಾಗ್ಲೂ ಭವಾನಿ ರೇವಣ್ಣಗೆ ಬರ್ತಿರ್ಲಿಲ್ಲ. ಯಾಕಂದ್ರೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ ಅವರಿಗೆ. ವಿದ್ಯಾವಂತರಿದ್ದಾರೆ, ಹಣವಂತರಿದ್ದಾರೆ, ಅಧಿಕಾರ ಇದೆ. ಇಲ್ಲಿ ಜನರನ್ನ ಮುಂದೆ ನಿಂತು ನಡೆಸಬೇಕಾಗಿರುವಂಥದ್ದು, ಅಂದರೆ ರಾಜ್ಯವನ್ನು ನಡೆಸಬೇಕಾದಂಥ ಒಂದು ಸಂಸದರಾಗಿದ್ರು ಎಲ್ಲ ಅಧಿಕಾರ ಇದ್ದಾಗ ಅದನ್ನ ಸದುಪಯೋಗ ಪಡಿಸಿಕೊಳ್ಳುವಂತಹ ಬದಲಾಗಿ ಇಲ್ಲಿ ಅದನ್ನ ದುರುಪಯೋಗ ಪಡಿಸ್ಕೊಂಡ್ರು ನೋಡಿ. ಅದೇ ಈಗ ಭವಾನಿ ರೇವಣ್ಣರವರು ಕಣ್ಣೀರು ಹಾಕ್ಲಿಕ್ಕೆ ಕಾರಣ ಆಗ್ತಾ ಇದೆ. ಮಕ್ಕಳ ಕಡೆನೂ ಗಮನ ಕೊಡಬೇಕಾಗಿತ್ತು, ಗಮನ ಕೊಟ್ಟಿಲ್ಲ. ಬೇರೆ ಕೇವಲ ರಾಜಕೀಯದತ್ತ ಮುಖ ಮಾಡಿ ನಿಂತಿದ್ರು. ಇದೀಗ ಇಂಥ ಪಶ್ಚಾತ್ತಾಪಗೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಖಂಡಿತ ಖಂಡಿತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಗಂಗಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಂಗಾ, ನೋಡಿ, ಈಗ ಪ್ರಜ್ವಲ್ ರೇವಣ್ಣರನ್ನ ನೆನೆದು ಭವಾನಿ ರೇವಣ್ಣ ದೇವಸ್ಥಾನದಲ್ಲಿ ಕುತ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಯಾಕಪ್ಪ ನನ್ನ ಮಗನಿಗೆ ಈ ಪರಿಸ್ಥಿತಿ ತಂದೆ ಅಂತ ಹೇಳಿ. ಈ ಬಗ್ಗೆ ಹೇಳೋದಾದ್ರೆ ಅಂದ್ರೆ ನೋಡಿ, ಅವ್ರು ಮುಂಚೆನೆ ಈ ಬಗ್ಗೆ ಗಮನ ಹರಿಸಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಸಹಜವಾಗಿ ಅನ್ಸುತ್ತೆ ಅಲ್ವಾ? ಇದು ನಿಜ. ಇದೀಗ ಇವತ್ತು ಶ್ರಾವಣ ಶನಿವಾರ ಹಿನ್ನೆಲೆಯಲ್ಲಿ ಮನೆ ದೇವರ ದರ್ಶನಕ್ಕೆ ಆಗಮಿಸಿದ್ದಂತಹ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಆಗಮಿಸ್ತಾರೆ. ಕುಟುಂಬ ಸಮೇತರಾಗಿ ಭವಾನಿ ರೇವಣ್ಣ ಅವರು ಜೊತೆಗೆ ಎಚ್ ಡಿ ರೇವಣ್ಣ ಜೊತೆಗೆ ಸೂರಜ್ ರೇವಣ್ಣ ಅವರು ಕೂಡ ಎಲ್ಲರೂ ಕೂಡ ಭಾಗಿಯಾಗಿ ಒಂದು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾರೆ. ನಂತರ ಒಂದು ಚೆನ್ನಮ್ಮ ಅವರ ಸಮಾಧಿಗೆ ಹೋಗಿ ಒಂದು ದರ್ಶನವನ್ನ ಪಡೆದು ಅಲ್ಲೂ ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಏನು ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿದ್ರಲ್ಲ ಭವಾನಿ ರೇವಣ್ಣ, ಆಗ ದೇವರ ಮುಂದೆ ಕುಳಿತು ಕಣ್ಣೀರನ್ನ ಹಾಕಿದ್ದಾರೆ. ಈ ಒಂದು ಕಣ್ಣೀರನ್ನ ನೋಡಿದಾಗ ಮಾಡುವ ತಪ್ಪು ಅಥವಾ ತಪ್ಪು ಮಾಡ್ತಾ ಇದ್ದಾನೆ ಅನ್ನುವಂತಹ ಎಚ್ಚೆತ್ಕೊಂಡು ತಾಯಿ ಅವತ್ತೇ ಶಿಕ್ಷೆಯನ್ನ ನೀಡಿದಿದ್ರೆ ಅಥವಾ ತಪ್ಪನ್ನ ತಿದ್ದೋದಕ್ಕೆ ಹೋಗಿದ್ರೆ, ಸರಿ ಮಾಡಿದಿದ್ರೆ ಇವತ್ತು ಆಕೆ ದೇವರ ಮುಂದೆ ಕುಳಿತು ಕಣ್ಣೀರನ್ನ ಹಾಕುವಂತಹ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅನ್ಸುತ್ತೆ. ಈಗ ದೇವರ ಮುಂದೆ ಕುಳಿತು ಕಣ್ಣೀರನ್ನ ಹಾಕಿದ್ರೆ ಯಾವುದೇ ಪ್ರಯೋಜನ ಇಲ್ಲ. ಕೈ ಮುಗಿತಾಲೆ ದಗ್ಧದೀತರ
ಆಗಿರುವಂತದ್ದು ಕೂಡ ಕಂಡು ಬಂದಿರುವಂತದ್ದು. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಕೇಸ್ ಈಗ ಆಲ್ರೆಡಿ ಅವರು ಅಪರಾಧಿ ಸ್ಥಾನದಲ್ಲಿ ಕೂಡ ನಿಂತಿರುವಂತದ್ದು. ಅದರಲ್ಲೂ ಕೂಡ ಅಪರಾಧಿ ಸ್ಥಾನದಲ್ಲಿ ಇದ್ದಾರೆ. ಈಗ ಮೊನ್ನೆ ಏನು ಜೈಲಿನಲ್ಲಿ ಕೂಡ ಒಂದು ರೇಡ್ ಅನ್ನ ಮಾಡ್ಲಾಗುತ್ತೆ, ಸಿಬಿಐ ಅಧಿಕಾರಿಗಳು ರೇಡ್ ಅನ್ನ ಮಾಡ್ತಾರೆ. ಅಲ್ಲೂ ಕೂಡ ಅವರಿಗೆ ಒಂದು ಮೊಬೈಲ್ ಫೋನ್ಗಳನ್ನ ಸಿಗುತ್ತೆ. ಫೋನ್ ಎಲ್ಲ ಸಿಕ್ಕಾದ್ಮೇಲೆ ಒಂದಷ್ಟು ತನಿಖೆ ಇನ್ನೂ ಹೆಚ್ಚಾಗ್ತಾ ಹೋದಂತೆ ಅವರಿಗೆ ಸ್ಟ್ರಿಕ್ಟ್ ಆಗಿ ನಡೆದುಕೊಳ್ಳಲಾಗ್ತಾ ಇರುವಂತದ್ದು. ಈಗ ಮಗನನ್ನ ನೆನೆದು ಕಣ್ಣೀರ್ ಹಾಕ್ತಾ ಇರುವಂತದ್ದು. ಕಣ್ಣೀರು ಒರೆಸ್ಕೊಂಡು ದೇವರ ಬಳಿ ಒಂದು ಏನು ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಹೊಳೆನರಸೀಪುರ ತಾಲೂಕಿನ ಏನು ಮಾವಿನಕೆರೆ ರಂಗನಾಥ ಸ್ವಾಮಿ ದೇಗುಲ ಇದೆಯಲ್ಲ, ಇದು ವಿಶೇಷವಾಗಿ ದೇವೇಗೌಡರ ಒಂದು ಕುಟುಂಬಕ್ಕೆ ಹೆಚ್ಚಿನ ಮಹತ್ವದ ಒಂದು ದೇವರು ಅಂತಾನೆ ಹೇಳ್ಬೋದು. ಯಾವಾಗ್ಲೂ ಕೂಡ ಏನು ಮೊದಲನೇದಾಗಿ ದೇವೇಗೌಡರು ಚುನಾವಣೆಗೆ ನಿಲ್ಲಬೇಕು ಅಂತ ಸಂದರ್ಭದಲ್ಲಿ ಬಂದಾಗ ದೇವರು ಸ್ವತಃನೇ ಬಂದು ಕನಸಲ್ಲಿ ಕಾಣಿಸಿಕೊಂಡಿತ್ತು. ಅಲ್ಲಿನಿಂದ ಇಲ್ಲಿಯವರೆಗೂ ಈ ದೇವರ ಒಂದು ಆಶೀರ್ವಾದವನ್ನ ಪಡೆದೇ ಪಡಿತಾರೆ. ಇವತ್ತು ಕೂಡ ಶ್ರಾವಣ ಶನಿವಾರ ಇತ್ತು. ಈ ಒಂದು ಕಾರಣಕ್ಕೆ ಇವತ್ತು ಎಲ್ಲರೂ ಕೂಡ ಹೋಗಿ ಭೇಟಿಯನ್ನ ಕೊಡ್ತಾರೆ. ಆಗ ದೇವರ ಮುಂದೆ ಕುಳಿತಂತಹ ಭವಾನಿ ರೇವಣ್ಣ ಅವರು ಮನೆಯ ಪರಿಸ್ಥಿತಿಯನ್ನ ನೆನೆದು ಹಾಗೆ ಮಗನ ಪರಿಸ್ಥಿತಿಯನ್ನ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ. ಯಾವಾಗ ಈ ಒಂದು ಬಂಧನದಿಂದ ನನ್ನ ಮಗನನ್ನ ಮುಕ್ತಿ ಮಾಡ್ತೀಯಾ ಅಥವಾ ಯಾಕಿಷ್ಟು ಶಿಕ್ಷೆಯನ್ನ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಒಂದು ಮನಸ್ಸಿನಲ್ಲೇ ಕಣ್ಣೀರು ಹಾಕಿದ್ದಂಥದ್ದು ಇರಬಹುದು. ಧನ್ಯವಾದ ಗಂಗಾ ನಿಮ್ಮೆಲ್ಲ ಮಾಹಿತಿಗಾಗಿ.